ಹಲೋ ಸ್ನೇಹಿತರೆ, ಶ್ರಮಣಿ ಟಿವಿ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಈ ಭೀಮ್ ಅಮಾವಾಸ್ಯೆಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ, ನಾವು ಯಾವ ದಿನ ಆಚರಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಈ ಭೀಮ್ ಅಮಾವಾಸ್ಯೆಯ ಪುರಾಣದ ಹಿನ್ನೆಲೆ ಕತೆ ಮತ್ತು ಅದರ ಮಹತ್ವ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸ್ಕಂದ ಪುರಾಣದಲ್ಲಿ ಆಷಾಢ ಮಾಸದ ಅಮಾವಾಸ್ಯೆಯ ಬಗ್ಗೆ ಉಲ್ಲೇಖವಿದೆ. ಪಾರ್ವತಿ ದೇವಿಯ ವ್ರತಕ್ಕೆ ಶಿವನು ಒಲಿದು ಪಾರ್ವತಿ ದೇವಿಯನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದ ದಿನವೇ ಭೀಮನ ಅಮಾವಾಸ್ಯೆಯಾಗಿ ಆಚರಿಸಲಾಗುತ್ತೆ. ಈ ಅಮಾವಾಸ್ಯೆಯನ್ನು ಜ್ಯೋತಿರ್ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತೇವೆ. ಹಾಗೆ ಈ ಅಮಾವಾಸ್ಯೆಯನ್ನು ದೇಶದ ನಾನಾ ಭಾಗಗಳಲ್ಲಿ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತೀವಿ. ತಿ ಸಂಜೀವಿನಿ ವ್ರತ, ಹರಿಯಾಲಿ ಅಮಾವಾಸ್ಯೆ, ಗಟಾರಿ ಅಮಾವಾಸ್ಯೆ, ದಿವಾಸೋ, ಅಟಿ ಅಮಾವಾಸ್ಯೆ, ಗಂಡನ ಪೂಜೆ ಹೆಸರುಗಳಲ್ಲಿ ಆಚರಿಸಲಾಗುತ್ತೆ. ಸಂಸ್ಕೃತದಲ್ಲಿ ಅಮ್ಮ ಎಂದರೆ ಒಟ್ಟಿಗೆ, ವಾಸ್ಯ ಎಂದರೆ ಸಹಜೀವನ, ಅಂದರೆ ಅಮಾವಾಸ್ಯೆಯ ಅರ್ಥ ಸಹಬಾಳ್ವೆ ಎಂಬ ಅರ್ಥವಿದೆ. ನರಕ ಚತುರ್ಥಿ, ಮಹಾಲಯ ಅಮಾವಾಸ್ಯೆ ಎಲ್ಲವೂ ಅಮಾವಾಸ್ಯೆ ಎಂದೇ ಆಚರಿಸಲಾಗುತ್ತೆ. ಈ ಭೀಮನ ಅಮಾವಾಸ್ಯೆಯಂದು ಮದುವೆಯಾದ ಮಹಿಳೆಯರು ತನ್ನ ಗಂಡನ ಆಯುಷ್ಯ ಶ್ರೇಯಾಭಿವೃದ್ಧಿಗಾಗಿ ಈ ವ್ರತವನ್ನು ಆಚರಿಸಿದರೆ, ಮದುವೆಯಾಗದ ಯುವತಿಯರು ತನಗೆ ಉತ್ತಮ ನಡತೆಯುಳ್ಳ ಒಳ್ಳೆಯ ಗಂಡ ಸಿಗಲಿ ಎಂದು ಮನೋಅಭಿಲಾಷೆಯಿಂದ ಈ ವ್ರತವನ್ನು ಆಚರಿಸ್ತಾರೆ. ಈ ವ್ರತಕ್ಕೆ ಪುರಾಣದ ಕಥೆಯೂ ಇದೆ. ಅದೇನಪ್ಪ ಅಂತಂದರೆ, ಹಿಂದೆ ಒಬ್ಬ ಬ್ರಾಹ್ಮಣ ದಂಪತಿ ಕಾಶಿ ಯಾತ್ರೆಗೆ ಹೋಗುವಾಗ ತನ್ನ ಅವಿವಾಹಿತ ಮಗಳ ಜವಾಬ್ದಾರಿಯನ್ನು ತನ್ನ ಮಗ ಮತ್ತು ಸೊಸೆಗೆ ಒಪ್ಪಿಸಿ ಹೋಗ್ತಾರೆ. ಆ ಸಮಯದಲ್ಲಿ ಆ ರಾಜ್ಯದ ರಾಜನ ಮಗ ಸಾಯುತ್ತಾನೆ. ಅವಿವಾಹಿತನಾದ ರಾಜಕುಮಾರನ ಶವವನ್ನು ವಿವಾಹವಾದವರಿಗೆ ಅಪಾರವಾದ ಧನ ಸಂಪತ್ತು ಅರ್ಧ ರಾಜ್ಯ ನೀಡುವುದಾಗಿ ರಾಜನು ಡಂಗುರ ಸಾರಿಸುತ್ತಾನೆ. ಆಗ ಹಣದ ಆಸೆಗೆ ಬ್ರಾಹ್ಮಣ ದಂಪತಿಯ ಮಗ ಮತ್ತು ಸೊಸೆ ತನ್ನ ತಂಗಿಯನ್ನು ಶವದ ಜೊತೆಗೆ ವಿವಾಹ ಮಾಡಿಸಲು ಒಪ್ಪಿಗೆ ಸೂಚಿಸುತ್ತಾರೆ. ಕೊನೆಗೂ ಮುಗ್ಧ ಹುಡುಗಿಯನ್ನು ರಾಜಕುಮಾರನ ಶವದ ಜೊತೆಗೆ ವಿವಾಹವಾಗುತ್ತೆ. ಮದುವೆ ಎಲ್ಲ ಕಾರ್ಯಗಳು ಮುಗಿದ ನಂತರ ರಾಜಕುಮಾರನ ಶವದ ಅಂತ್ಯ ಸಂಸ್ಕಾರ ಮಾಡಲು ಗಂಗಾ ನದಿ ತೀರಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಅಲ್ಲಿ ಅಂತ್ಯಕ್ರಿಯೆ ನಡೆಯುವ ವೇಳೆ ಭಾರೀ ಮಳೆ ಬಂದು ಎಲ್ಲರೂ ಆ ಸ್ಥಳದಿಂದ ಓಡಿ ಹೋಗುತ್ತಾರೆ. ಆದರೆ ಆ ಮದುಮಗಳು ಅಲ್ಲಿಂದ ಕದಲದೇ ಅಲ್ಲಿಯೇ ಇದ್ದು ಮಣ್ಣಿನಿಂದ 2 ದೀಪ ಮಾಡಿ ಬೆಳಗಿಸಿ ವ್ರತವನ್ನು ಆಚರಿಸಲು ಪ್ರಾರಂಭಿಸುತ್ತಾಳೆ. ಈ ವ್ರತವನ್ನು ತನ್ನ ತಾಯಿ ಆಚರಿಸುತ್ತಿದ್ದುದನ್ನು ಕಂಡಿದ್ದ ಆ ಹುಡುಗಿಯು ಅದರ ಮಹತ್ವವನ್ನು ತಿಳಿದಿದ್ದಳು. ಈ ಹುಡುಗಿಯು ವ್ರತವನ್ನು ಆಚರಿಸುತ್ತಿದ್ದ ಸ್ಥಳಕ್ಕೆ ಒಂದು ಜೋಡಿಯ ದಂಪತಿ ಬಂದು ವಿಚಾರಿಸುತ್ತಾರೆ. ಆಗ ಹುಡುಗಿ ಹೇಳ್ತಾಳೆ, ತನ್ನ ಗಂಡನ ಆಯುಷು ಮತ್ತು ಶ್ರೇಯಾಭಿವೃದ್ಧಿಗಾಗಿ ಈ ವ್ರತವನ್ನು ಆಚರಿಸುತ್ತಿದ್ದೇನೆ ಎಂದು. ಅಲ್ಲಿಗೆ ಬಂದ ದಂಪತಿಯ ರೂಪದಲ್ಲಿ ಶಿವ ಪಾರ್ವತಿಯು ಪ್ರತ್ಯಕ್ಷಳಾಗಿ ಅವಳ ಶ್ರದ್ಧೆ ಭಕ್ತಿಯ ವ್ರತಕ್ಕೆ ಮೆಚ್ಚಿ ವರ ಕೇಳುವಂತೆ ಹೇಳುತ್ತಾರೆ. ತನ್ನ ಗಂಡನನ್ನು ಬದುಕಿಸುವಂತೆ ಬೇಡಿಕೊಳ್ತಾಳೆ. ಅದರಂತೆ ಮೃತ ಯುವರಾಜನಿಗೆ ಜೀವದಾನ ಮಾಡುತ್ತಾರೆ. ನಂತರ ಶಿವ ಪಾರ್ವತಿಯ ಆಶೀರ್ವಾದ ಪಡೆದು ಅರಮನೆಗೆ ಹೋಗ್ತಾರೆ. ಹೀಗೆ ಪತ್ನಿಯ ವ್ರತಾಚರಣೆಯಿಂದ ಜೀವಂತವಾಗಿ ರಾಜಕುಮಾರನು 100 ವರ್ಷ ಸುಖ ಸಮೃದ್ಧಿಯಿಂದ ಜೀವನ ಸಾಗಿಸಿದ್ದ ಎಂಬ ಈ ವ್ರತದ ಪುರಾಣದ ಕತೆ. ಆದ್ದರಿಂದ ಈ ವ್ರತಕ್ಕೆ ತನ್ನದೇ ಆದ ಮಹತ್ವ ಇರುವುದರಿಂದ ಇಂದಿಗೂ ಈ ಭೀಮನ ಅಮಾವಾಸ್ಯೆಯನ್ನು ಮಹಿಳೆಯರು ಗಂಡನ ಆಯುಷ್ಯ ಮತ್ತು ಶ್ರೇಯಸ್ಸಿಗಾಗಿ ವ್ರತ ಆಚರಿಸುವ ಪದ್ಧತಿ ರೂಢಿಯಲ್ಲಿದೆ. ಈ ಪುರಾಣದ ಕತೆ ನಿಮಗೆ ಇಷ್ಟ ಆದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಈ ಪೂಜಾ ತಯಾರಿನ ಯಾವ ರೀತಿ ಮಾಡ್ಕೋಬೇಕು, ಪೂಜಾ ತಯಾರಿಗೆ ಯಾವೆಲ್ಲ ವಸ್ತುಗಳು ಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್ ಬಾಯ್.